ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಸ್ವಭಾವದಿಂದ ಹೆಚ್ಚು ಕೋಪವನ್ನು ಹೊಂದಿರ್ತೀರಿ. ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ ಅನ್ನುವಂತಹದ್ದು ಸಲಹೆ. ಯಾಕೆ ಅಂತಂದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಮಾಡಿಕೊಂಡಾಗ ಅಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆ ಅಥವಾ ವ್ಯತ್ಯಾಸ ನಿಮಗೆ ತುಂಬ ಅನುಕೂಲಕರವಾಗಿ ಆಗಬೇಕಾದಂತಹ ಕೆಲಸದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಆ ಒಂದು ಸೂಕ್ಷ್ಮ ನಿಮಗೆ ಗೊತ್ತಿರಬೇಕಾದಂಥದ್ದು. ಕಾಲು ನೋವಿನ ಸಮಸ್ಯೆ ನಿಮಗೆ ಉಂಟಾಗಬಹುದು. ಅಂತಹ ಕಾಲು ನೋವು ಸ್ವಲ್ಪ ನಿಮ್ಮ ಬೇರೆಲ್ಲ ಕೆಲಸಗಳಿಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಋಣಾತ್ಮಕವಾದಂತಹ ಯೋಚನೆಗಳು ಬರಬಾರ್ದು. ನನ್ನಿಂದ ಏನಾಗುತ್ತೆ, ನನಗೆ ಈ ಕೆಲಸ ಸಾಧ್ಯನಾ, ಈ ರೀತಿ ಆಲೋಚನೆಗಳು ಬಂದಾಗ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಕುಗ್ಗಿ ಹೋಗುತ್ತೆ. ಬೇರೆಯವರಿಗೆ ನೀವು ಮಾದರಿಯಾಗಿರಬೇಕಾದಂಥವ್ರು, ಬೇರೆಯವರಿಗೆ ತಿಳುವಳಿಕೆಯನ್ನು ಹೇಳಬೇಕಾದಂಥವ್ರು, ಬೇರೆಯವರಿಗೆ ಒಳ್ಳೆಯ ಮಾತುಗಳನ್ನು ಸಲಹೆಗಳನ್ನು ಕೊಡಬೇಕಾದಂಥವ್ರು ನೀವೇ ಹೀಗೆ ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ಕೂತ್ಕೊಂಡ್ಬಿಟ್ರೆ ನಿಮಗೆ ಧೈರ್ಯ ಹೇಳುವಂಥವ್ರು ಯಾರು ಅನ್ನೋದು ಪ್ರಶ್ನೆ ಆಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ನಿಧಾನಗತಿ, ಬೇಸರ ಆಗುತ್ತೆ. ಇದೇನು ಹೊಸತೇನಲ್ಲ, ಅಥವಾ ಇದು ಸಾರ್ವಕಾಲಿಕವಾಗಿ ಇರ್ತಕ್ಕಂತಹ ವಿಷಯ. ಆದರೂ ಕೂಡ ಬೇಸರ ಆಗ್ತಕ್ಕಂಥದ್ದು ಗ್ರಹಗತಿಯ ಪ್ರಭಾವ ಅಂತ ಹೇಳಿ ಭಾವಿಸ್ಬೇಕಾಗತ್ತೆ. ಪ್ಲಾನ್ ಮಾಡಿದಂತಹ ಎಲ್ಲ ಕೆಲಸಗಳಿಗೂ ಕೂಡ ನೀವು ಮುಂದಾಗ್ತೀರಿ. ಆದರೆ ಅಲ್ಲಿ ಯಶಸ್ಸನ್ನು ಕಾಣಬೇಕಾದಂಥದ್ದು ಅಥವಾ ಕೆಲಸದ ಗುಣಮಟ್ಟವನ್ನು ತೋರಿಸಬೇಕಾದ್ದು ಅತಿ ಮುಖ್ಯವಾಗುತ್ತೆ ಅಂತ ಅರ್ಥ. ಉದ್ಯೋಗದ ಸ್ಥಳದಲ್ಲಿ ವೈಮನಸ್ಯ ಉಂಟಾಗುತ್ತೆ. ಏನೋ ವಾದ ಮಾಡ್ತೀರಿ ಅಥವಾ ಹೀಗೆ ಅಂತ ಹೇಳಿ ಯಾವುದೋ ಒಂದು ವಿಚಾರವನ್ನು ಮಂಡಿಸ್ತೀರಿ. ಅದು ಬೇರೆಯವರಿಗೆ ಪಥ್ಯವಾಗಬಹುದು. ಅದನ್ನು ಗಮನಿಸ್ಕೊಳ್ಳಿ. ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಬೇರೆಯವರನ್ನು ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕೆಲಸಗಳಿಗೆ ಪೂರ್ಣವಾಗಿ ಅವಲಂಬಿಸಕ್ಕೆ ಹೋಗಬೇಡಿ. ನಿಮಗೂ ಒಂದಷ್ಟು ಆ ಕೆಲಸದ ಬಗ್ಗೆ ಮಾಹಿತಿ ಇರಲಿ. ಒಂದು ವೇಳೆ ಯಾರಾದರೂ ನಿಮಗೆ ಸಹಕಾರ ಮಾಡಲಿಲ್ಲ ಅಂತಾದರೆ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ನೀವು ತಯಾರಾಗಿರಬೇಕು ಅನ್ನುವಂಥದ್ದು ಸಲಹೆ. ಅಂದುಕೊಂಡಂತಹ ಕೆಲಸಗಳು ಪೂರ್ಣ ಆಗುತ್ತೆ, ಆದರೆ ಹೇಗೆ ಪೂರ್ಣ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನೀವು ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದಷ್ಟು ಯೋಚನೆಗಳನ್ನು, ಬದಲಾವಣೆಗಳನ್ನು ತರ್ತಕ್ಕಂಥದ್ದು ಅಥವಾ ಬದಲಾಯಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ನಿರೀಕ್ಷಿತವಾದಂತಹ ಕೆಲವು ಕೆಲಸಗಳಾಗುವಂತಹ ಸಾಧ್ಯತೆ ಇರುತ್ತೆ. ಈಗ ಯಾರನ್ನೋ ನೀವು ಭೇಟಿಯಾಗಬೇಕು ಅಥವಾ ಈ ಕೆಲಸ ಹೀಗಾಗಬೇಕು ಅಂತ ಹೇಳಿ ಅಂದುಕೊಂಡ್ರೆ ಅದು ಅದೇ ರೀತಿಯಲ್ಲಿ ಆಗ್ತಕ್ಕಂಥದ್ದು, ಆಗುವ ಯೋಚನೆಗಳು, ಆಗುವಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ನಿಮಗೆ ಒದಗಿ ಬರುತ್ತೆ. ವಿದೇಶ ಪ್ರಯಾಣಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥವರಿಗೆ ಮುಂದಿನ ದಿನಮಾನದಲ್ಲಿ ಅದಕ್ಕೆ ಅವಕಾಶ ಆಗತ್ತೆ ಅನ್ನುವಂಥದ್ದು ವಿಶೇಷವಾದ್ದು. ಮೇಲಧಿಕಾರಿಗಳಿಂದ ಸಹಾಯ ಸಿಕ್ಕತ್ತೆ. ದೊಡ್ಡವರು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಆದರೆ ನಿಮ್ಮ ಅಪೇಕ್ಷೆ ವಿಧೇಯತೆಯಿಂದ ಕೂಡಿರಬೇಕು ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ತಾಯಿಯವರ ಆರೋಗ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ವ್ಯತ್ಯಾಸ ಆಗುತ್ತೆ, ಆತಂಕಕ್ಕೆ ಕಾರಣವಾಗುತ್ತೆ. ಏನಾಗಿಬಿಡುತ್ತೋ ಅನ್ನುವಂಥದ್ದು, ಆ ಒಂದು ಭಯದಲ್ಲೇ, ಆ ಒಂದು ಆತಂಕದಲ್ಲೇ ಇಡೀ ದಿನವನ್ನು ಕಳೀಬೇಕಾದಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಬೆಲೆ ಬಾಳತಕ್ಕಂತಹ ವಸ್ತುಗಳ ಖರೀದಿಯಲ್ಲಿ ಮೋಸ ಆಗಬಹುದು. ಯಾವುದೋ ಅನುಕೂಲ ಇದೆ, ಯಾವುದೋ ಒಂದಷ್ಟು ಹಣ ಉಳಿತಾಯವಾಗತ್ತೆ ಅಂತ ಹೇಳಿ ಯಾವುದೋ ಜಾಹೀರಾತನ್ನು, ಯಾವುದೋ ವ್ಯಕ್ತಿಗಳ ಮಾತನ್ನು ಕೇಳಿ ಮೋಸಕ್ಕೆ ಹೋಗ್ತಕ್ಕಂಥದ್ದು, ಮೋಸವಾಗ್ತಕ್ಕಂಥದ್ದು, ವಂಚನೆಗೊಳಗಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅನುಭವಿಗಳ ಮಾತು ವ್ಯರ್ಥವಾಯಿತು ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು. ಯಾರ ಮಾತನ್ನೋ ಕೇಳಿ ನಾನು ಹಾಳಾಗ್ಬಿಟ್ಟೆ ಅನ್ನುವಂತಹ ಮಾತು ನಿಮ್ಮ ಬಾಯಿಂದ ಬರೋ ಹಾಗಾಗತ್ತೆ. ಹೊಸ ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಆಲೋಚನೆಗಳು ಬರುತ್ತೆ. ನಿಮ್ಮ ಯೋಗ್ಯತೆ, ನಿಮ್ಮ ಸಾಮರ್ಥ್ಯವನ್ನು ಸರಿಯಾಗಿ ಒಮ್ಮೆ ಪರಿಶೀಲನೆ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಯಾಕೆ ಅಂತಂದರೆ ವ್ಯವಹಾರವನ್ನು ಆರಂಭ ಮಾಡಿ ಗ್ರಹಚಾರ ಚೆನ್ನಾಗಿಲ್ಲದೆ ಇದ್ದಾಗ ಮಧ್ಯಂತರದಲ್ಲಿ ಸಿಗಹಾಕ್ಕೊಳ್ತಕ್ಕಂತಹ ಕೆಲಸ ಬೇಡ ಅನ್ನುವಂತಹ ಸೂಚನೆ. ಅನಗತ್ಯವಾದಂತಹ ಖರ್ಚಿನಿಂದ ಕೋಪ ಮತ್ತು ಒಂದಷ್ಟು ಮಾನಸಿಕವಾದಂತಹ ಕಿರಿಕಿರಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಶುಭ ಸುದ್ದಿ ಇರುವಂಥದ್ದು. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಎಲ್ಲವೂ ಕೂಡ ನಮಗೆ ಶುಭವಾಗಲಿ ಅನ್ನುವಂತಹ ಭಾವನೆಯಿಂದ ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ.
ಮನೆಗೆ ಅತಿಥಿಗಳ ಆಗಮನದಿಂದ ಬಹಳ ಸಂತೋಷವಾಗುತ್ತೆ. ನಿಮ್ಮ ಸಾಧನೆಯಾಗಲಿ ಅಥವಾ ನಿಮ್ಮ ಯೋಜನೆಗಳಾಗಲಿ ಅಥವಾ ಮನೆಯಲ್ಲಿ ಆಗಬೇಕಾದಂತಹ ಯಾವುದೋ ಮಂಗಳ ಕಾರ್ಯಗಳಾಗಲಿ ಅಥವಾ ಇನ್ನೇನೋ ಸಹಾಯ ಸಹಕಾರವನ್ನು ಅಪೇಕ್ಷೆ ಇಟ್ಟುಕೊಂಡು ಮಾತಾಡೋದಾಗಲಿ, ಇವೆಲ್ಲದಕ್ಕೂ ಕೂಡ ಅನುಕೂಲ ಆಯ್ತಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ನಾನೇ ಹೋಗಿ ಅವರನ್ನು ಭೇಟಿ ಮಾಡಬೇಕಾಗಿತ್ತು, ಅನಾಯಾಸವಾಗಿ ಅವರೇ ನಮ್ಮ ಮನೆಗೆ ಬಂದಿದ್ದಾರೆ ಅನ್ನುವಂತಹ ಭಾವನೆ ಮತ್ತೊಂದು ಕಡೆ ನಿಮಗೆ ಸಂತೋಷವನ್ನು ತರ್ತಕ್ಕಂಥದ್ದಾಗತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಆದಾಯ ಹೆಚ್ಚಾಗ್ತಕ್ಕಂತಹ ಸೂಚನೆಗಳಿದೆ. ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗುತ್ತೆ. ಯಾವಾಗ ಹಣದ ಅಭಾವವೋ ಅಥವಾ ಹಣದ ಅವಶ್ಯಕತೆಯೋ ನಮಗಿದ್ದಾಗ ಅಲ್ಲಿ ನಮಗೆ ಒಂದಷ್ಟು ಅನುಕೂಲ ಆಗತ್ತೆ ಅನ್ನುವಂತಹ ಸೂಚನೆಗಳು ಸಿಕ್ಕಿದಾಗ ತನ್ನಿಂದ ತಾನೇ ಮಾನಸಿಕವಾದಂತಹ ಧೈರ್ಯ ಬರುತ್ತೆ. ಪರವಾಗಿಲ್ಲ, ನಾನು ಹೆದರಬೇಕಾದಿಲ್ಲ ಅನ್ನುವಂತಹ ಭಾವನೆ ಮನಸ್ಸಿಗೆ ಬರ್ತಕ್ಕಂಥದ್ದು. ವ್ಯಾವಹಾರಿಕವಾದಂತಹ ಪ್ರಗತಿಯನ್ನು ಕಾಣ್ತೀರಿ. ಮಾರ್ಕೆಟಿಂಗ್ ಕೆಲಸದಲ್ಲಿ ಲಾಭ ಇರತಕ್ಕಂಥದ್ದು. ಯಾರು ಆ ಒಂದು ವೃತ್ತಿಯನ್ನು, ಉದ್ಯೋಗವನ್ನು, ನೌಕರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅವರಿಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ. ಕುಟುಂಬದವರ ಜೊತೆಯಲ್ಲಿ ವಿದೇಶ ಪ್ರಯಾಣವನ್ನು ಮಾಡುವಂತಹ ಯೋಗ ಕೆಲವರಿಗೆ ಸಿಕ್ಕುವಂಥದ್ದಾಗತ್ತೆ. ಎಲ್ಲವುದಕ್ಕೂ ಕೂಡ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.